ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಬೇಕು. ರಾಜೀನಾಮೆ ಕೊಡ್ತೀವಿ ಅನ್ನೋರು ರಾಜೀನಾಮೆಯನ್ನ ಕೊಟ್ಟು ಹೋಗ್ಲಿ. ಮುನಿಯಪ್ಪ ಪರ ಎಸ್ಸಿ ಎಡಗೈ ಬಣದ ಮುಖಂಡರು ಬ್ಯಾಟ್ ಬೀಸಿದ್ದಾರೆ. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಬೇಕು ಅಂತ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಮುನಿಯಪ್ಪ ಪರ ಎಸ್ಸಿ ಎಡಗೈ ಬಣದ ಮುಖಂಡರು ಬ್ಯಾಟಿಂಗ್ ಮಾಡಿರುವಂತದ್ದು. ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡದಿದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಬಣದವರು ಹೋದಲ್ಲಿ ಬಂದಲ್ಲಿ ಗೇರಾವ್ ಹಾಕ್ತೀವಿ. ಮುನಿಯಪ್ಪ ಪರ ಎಸ್ಸಿ ಎಡಗೈ ಬಣದ ಮುಖಂಡರು ಬ್ಯಾಟಿಂಗ್ ಮಾಡಿರುವಂತದ್ದು. ಮೊದಲು ರಮೇಶ್ ಕುಮಾರ್ ಬಣ ರಾಜೀನಾಮೆಯನ್ನ ಕೊಟ್ಟು ಹೋಗಿ. ಕೊತ್ತೂರು ಮಂಜುನಾಥ್, ನಂಜೇಗೌಡ, ಅನಿಲ್ ಕುಮಾರ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಲಗೈ ಬಣಕ್ಕೆ ಟಿಕೆಟ್ ಕೊಟ್ರೆ ಸುಮ್ನಿರಲ್ಲ ಅಂತ ಕೂಡ ಆವಾಜ್ ಹಾಕಿದ್ದಾರೆ ಮುನಿಯಪ್ಪ ಟೀಮ್. ಈಗಾಗಲೇ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಡಬಾರ್ದು ಅಂತ ಅಲ್ಲಿನ ಶಾಸಕರು, ಕೋಲಾರದ ಶಾಸಕರು, ಎಂಎಲ್ಸಿಗಳು, ಸಚಿವರೆಲ್ಲರೂ ಕೂಡ ಇವತ್ತು ಒಂದು ಹೈ ಡ್ರಾಮಾವನ್ನೇ ಮಾಡಿದ್ರು. ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಬೇರೆ ಹೇಳಿದ್ರು. ಆದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಅವರನ್ನ ಸಮಾಧಾನ ಮಾಡಿ ರಾಜೀನಾಮೆಯನ್ನ ಕೊಡುವಲ್ಲಿ ತಪ್ಪಿಸಿದ್ರು. ಮುಂದೆ ಏನ್ ಪರಿಣಾಮ ಬೀರುತ್ತಂತ ನಿಮ್ಗೆ ಅರಿವಾಗುತ್ತೆ. ಮುಂದೆ ಕೆಪಿಸಿಸಿ ವರ್ಗ ಅಷ್ಟೇ, ಎಸಿಸಿ ವರ್ಗ ಅಷ್ಟೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಇಡೀ ಸ್ಟೇಟ್ ನಲ್ಲಿ ದಂಗೆ ಹೇಳ್ತೀವಿ. ಇದು ನಮ್ಮ ಕೋಲಾರ ಶಾಸಕರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾವು ಕಾಣಿಸ್ತಾ ಇದ್ದೀವಿ. ಇವರೆಲ್ಲ ಮಾಡಿ ತೊಂದರೆ ಮಾಡಿ ಲೆಫ್ಟ್ ಟಿಕೆಟ್ ನಿಲ್ಲಿಸಿದ್ರೆ ನಾವು ಲಿಸ್ಟ್ ಮಾಡಿಂದ ಉಗ್ರ ಹೋರಾಟ ಮಾಡಿಸ್ತೀನಿ. ಇಡೀ ಕರ್ನಾಟಕ ಎಲ್ಲ ದಂಡ ಮಾಡ್ತೀನಿ. ಕೋಲಾರ ಜಿಲ್ಲೆಯಲ್ಲೂ ಒಂದು 10,000 ಜನ ಸೇರಿಬಿಟ್ಟು ಹೋರಾಟ ಮಾಡ್ತೀನಿ. ಇಡೀ ಕರ್ನಾಟಕ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ಮಾತೃಪ್ರದೇಶದ ಕೆಲಸ ಮಾಡಿ ಇಡೀ ಕರ್ನಾಟಕ ಜಿಲ್ಲೆ ಮಾಹಿತಿ ಕೊಡ್ತೀನಿ. ಮಾಹಿತಿ ಏನಾದ್ರು ಅನ್ಯಾಯ ಆಗೈತೆ ಎಲ್ಲ ಕಡೆ ಇದು ಮಾಡಬೇಕು ಅಂತ ಯಾವ ಮಾಡ್ತೀನಿ. ತಣ್ಣಗಾಗದ ಕೋಲಾರ ಟಿಕೆಟ್ ಕಚ್ಚಾಟಕ್ಕೆ ಬ್ರೇಕ್ ಹಾಕಲು ಭಗೀರಥ ಯತ್ನ ನಡೆದಿದೆ. ಸಭೆ ನಡೆಯುತ್ತೆ ಅಂತ ಬಂದು ವಾಪಸ್ ಹೋಗಿದ್ದಾರೆ ಕಾಂಗ್ರೆಸ್ನ ಶಾಸಕರು, ಮುಖಂಡರು, ಕಾರ್ಯಕರ್ತರು. ಇದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಕೆಎಚ್ ಮುನಿಯಪ್ಪ ಭೇಟಿಯಾಗಿದ್ದಾರೆ. ಕೋಲಾರ ಟಿಕೆಟ್ ಕಚ್ಚಾಟ ಇನ್ನೂ ಕೂಡ ತಣ್ಣಗಾಗಿಲ್ಲ. ಬೆಳಿಗ್ಗೆಯಿಂದ ಈ ಕ್ಷಣದವರೆಗೂ ಭಾರೀ ಹೈ ಡ್ರಾಮಾ ನಡೀತಾನೆ ಇತ್ತು. ಇವತ್ತು ಇವರಿಬ್ಬರ ಬಗ್ಗೆ ಅಂದ್ರೆ ಮುನಿಯಪ್ಪ ಹಾಗೇನೆ ರಮೇಶ್ ಕುಮಾರ್ ಇವರಿಬ್ರು ಕರೆಸಿ ಮಾತುಕತೆ ನಡೆಸ್ತೀವಿ, 1-to-1 ಮೀಟಿಂಗ್ ಆಗತ್ತೆ ಅಂತ ಇವತ್ತು ಡಿಸೈಡ್ ಆಗಿದ್ರು. ಎಲ್ಲರೂ ಕೂಡ ಇವತ್ತು ಸಭೆ ನಡೆಯೋದು ಇವತ್ತು ಅನುಮಾನ. ಯಾಕಂದ್ರೆ ಇವತ್ತು ಸಂಜೆ ರಾತ್ರಿ 10 ಗಂಟೆ ಹೊತ್ತಿಗೆ ಒಂದು ಸಭೆ ಆಗತ್ತೆ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು, ಮುಖಂಡರು ಎಲ್ಲರೂ ಕೂಡ ಸಭೆ ನಡೆಯುವ ಜಾಗಕ್ಕೆ ಬಂದಿದ್ರು. ಆದ್ರೆ ಇವತ್ತು ಸಭೆ ನಡೆಯೋದು ಅನುಮಾನ. ಇತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನೇ ಡೈರೆಕ್ಟ್ ಆಗಿ ಕೆಎಚ್ ಮುನಿಯಪ್ಪ ಭೇಟಿ ಆಗಿರುವಂತದ್ದು. ಕೋಲಾರ ಟಿಕೆಟ್ ಕಚ್ಚಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಹಾಕಿಲ್ಲ. ಡಿಸಿಎಂ ಹಾಗೇನೆ ಸಿಎಂ ಮೊಬೈಲ್ನಲ್ಲೇ ಮಾತನಾಡಿಕೊಂಡು ಒಂದಷ್ಟು ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ. ಕೆವಿ ನಂಜೇಗೌಡ, ಕೊತ್ತೂರು ಮಂಜುನಾಥ್, ಡಾಕ್ಟರ್ ಎಂಸಿ ಸುಧಾಕರ್ ಇವರೆಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು. ಒಂದಷ್ಟು ಹೈ ಡ್ರಾಮಾವನ್ನ ಮಾಡಿದ್ರು. ತಕ್ಕ ಮಟ್ಟಿಗೆ ಸಿಎಂ, ಡಿಸಿಎಂ ದೂರವಾಣಿ ಸಂಪರ್ಕದಲ್ಲಿ ಅವರನ್ನ ಸಮಾಧಾನ ಮಾಡಿ ಇಟ್ಟಿದ್ದಾರೆ. ಸದ್ಯಕ್ಕೆ ಯಾವ ರೀತಿಯ ಸೊಲ್ಯೂಷನ್ ಹುಡುಕ್ತಾರೋ ನೋಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ತಿಮ್ಮೇಗೌಡ್ರೆ, ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಕೋಲಾರದಲ್ಲಿ ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಹೈ ಡ್ರಾಮಾ ಆಗ್ತಾ ಇದೆ. ಈ ಕೋಲಾರ ಟಿಕೆಟ್ ಕಚ್ಚಾಟ ಎಲ್ಲಿವರೆಗೂ ಬಂದು ನಿಂತು ಇವತ್ತೊಂದು ಸಭೆ ನಿಗದಿ ಮಾಡಿದ್ರಲ್ವಾ, ಈ ಸಭೆ ನಡೆಯುತ್ತಾ ಇಲ್ವಾ, ಹೇಗೆ ಅಂತ? ಈ ಡ್ರಾಮಾ ನಡೀತಲೇ ಇದೆ ಧನುಶ್ರೀ. ಯಾಕಂತ ಹೇಳಿದ್ರೆ ಕೋಲಾರ ಅಂದ್ರೆ ಚಿನ್ನದ ನಾಡು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಮೇಲುಗೈಯನ್ನ ಸಾಧಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮಾಜಿ ಸಚಿವ ರಮೇಶ್ ಕುಮಾರ್ ಮತ್ತೆ ಹಾಲಿ ಸಚಿವ ಕೆಎಚ್ ಮುನಿಯಪ್ಪನವರು ಆಟಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆಗೆ ಕೆಎಚ್ ಮುನಿಯಪ್ಪನವರು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣವ್ರಿಗೆ ಟಿಕೆಟ್ ಅನ್ನ ಪಡೆದೇ ತೀರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಟಕ್ಕೆ ಬಿದ್ದಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಕೆಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಇತಿಶ್ರೀಯನ್ನ ಆಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಜಿ ಸಚಿವ ರಮೇಶ್ ಕುಮಾರ್ ಅವರ ಬಣ ಒಂದ್ ರೀತಿ ರಾಜೀನಾಮೆ ರಾದ್ದಾಂತವನ್ನ ಮುಂದಿಟ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಂದು ಬೆಳಗ್ಗೆಯಿಂದಲೂ ಕೂಡ ಕೆಎಚ್ ಮುನಿಯಪ್ಪನವರ ಒಂದು ಕುಟುಂಬ ರಾಜಕಾರಣ ಅಂತ್ಯ ಆಗ್ಬೇಕು, ಅವರ ಒಂದು ಕುಟುಂಬಕ್ಕೆ ಟಿಕೆಟ್ ಕೊಡುವುದನ್ನು ಇಲ್ಲಿಗೆ ಅಂತ್ಯ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಒತ್ತಾಯವನ್ನ ಮಾಡಿರ್ತಕ್ಕಂಥ ಕೋಲಾರದ ರಮೇಶ್ ಕುಮಾರ್ ಬಣದ ಶಾಸಕರಾಗಿರ್ತಕ್ಕಂಥ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವಾರು ಮಂದಿ ಅಂದ್ರೆ ಮಾಲೂರು ನಂಜೇಗೌಡ ಸೇರಿದಂತೆ ಕೆಲ ಶಾಸಕರುಗಳು ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು. ಅಷ್ಟೇ ಅಲ್ಲ, ಪರಿಷತ್ ಸದಸ್ಯರಾದಂತ ನಸೀರ್ ಅಹಮದ್ ಮತ್ತೆ ಅನಿಲ್ ಕುಮಾರ್ ಅವರು ಕೂಡ ತಮ್ಮ ಪರಿಷತ್ ಸದಸ್ಯ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಒಂದು ಕರೆಗೆ ಹೋಗೊಟ್ಟು ಅವರು ಇವತ್ತು ಸಂಜೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸೋಣ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ರಾಜೀನಾಮೆ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ.
ಸೊ ಹೀಗಾಗಿ ಇಂದು ಸಂಜೆ ನಡಿಬೇಕಾದಂತ ಒಂದು ಸಭೆ ಈವರೆಗೂ ಕೂಡ ನಡೆದಿಲ್ಲ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆ ಮೈಸೂರು ಪ್ರವಾಸದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೇವಲ DCM DK ಶಿವಕುಮಾರ್ ಅವರ ಭೇಟಿ ಅಷ್ಟೇ ಆಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಅಂದ್ರೆ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ ಒಳಗಾಗಿ ಈ ಒಂದು DCM ಮತ್ತೆ CM ನಡುವೆ ಅಂದ್ರೆ CM ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಕೋಲಾರದ ಎಲ್ಲಾ ನಾಯಕರುಗಳನ್ನು ಕೂಡ ಕರೆದು CM ಮತ್ತೆ DCM ಅವರು ಮಾತುಕತೆಯನ್ನ ನಡೆಸುವಂತ ಒಂದು ಸಾಧ್ಯತೆಗಳಿದ್ದಾವೆ. ಇದು ಒಂದ್ ಕಡೆ ಆದ್ರೆ, ಇನ್ನುಳಿದಂತೆ ಇದೀಗ ತಾನೆ ಅಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಹಾಲಿ ಸಚಿವ KH ಮುನಿಯಪ್ಪನವರು KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ತಮ್ಮ ಅಳಿಯ ಏನು ಚಿಕ್ಕಪ್ಪಜ್ಜಣ್ಣವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು, ಸಾಂಪ್ರದಾಯಿಕವಾಗಿ ಏನು ಎಡಗೈ ಸಮುದಾಯಕ್ಕೆ ಈವರೆಗೂ ಕೂಡ ಏನು ಟಿಕೆಟ್ ಅನ್ನ ಕೊಡ್ತಾ ಬಂದಿದ್ರ ಆ ಒಂದು ಸಾಂಪ್ರದಾಯಿಕತೆಯನ್ನ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಏನು ಕ್ಯಾಶ್ ಕಾರ್ಡ್ ಅನ್ನ ಪ್ಲೇ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 5 ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ 3 ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದೀರಾ, 1 ಎಡಗೈ ಸಮುದಾಯಕ್ಕೆ ಕೊಟ್ಟಿದ್ದೀರಾ, ಇನ್ನುಳಿದಂತೆ 1 ಬೋವಿ ಅಥವಾ ಲಮಾಣಿಗೆ ಕೊಡಬೇಕು. ಹೀಗಾಗಿ ನೀವು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯವನ್ನು ಹೊರತುಪಡಿಸಿ, ಎಸ್ಪೆಷಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬಲಗೈ ಸಮುದಾಯವನ್ನ ಹೊರತುಪಡಿಸಿ ಬೋವಿ ಲಮಾಣಿ ಅಥವಾ ಎಡಗೈ ಸಮುದಾಯಕ್ಕೆ ಕೊಡ್ಲೇಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕ್ಯಾಶ್ ಕಾರ್ಡ್ ಅನ್ನ ಪ್ಲೇ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕ್ಯಾಶ್ ಕಾರ್ಡ್ ಆಧಾರದ ಮೇಲೆ ಅಳದಿವು ತೂಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಡರಾತ್ರಿ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ರು. ಆದ್ರೆ ಅಂತಿಮವಾಗಿ ತಾವು ಮೇಲ್ಗೈ ಸಾಧಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಾಂಪ್ರದಾಯಿಕನ ಉಲ್ಟಾ ಮಾಡಬೇಕು, ಮತ್ತೊಂದ್ ಕಡೆಯಾಗಿ ತಾವು ಮೇಲ್ಗೈ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಜಿ ಸಚಿವ ರಮೇಶ್ ಕುಮಾರ್ ಬಣದವರು ಈ ಒಂದು ರಾಜೀನಾಮೆ ರಾದ್ದಾಂತವನ್ನ ಉಲ್ಬಣ ಮಾಡಿದ್ದಾರೆ ಎನ್ನುವಂತ ಒಂದು ಚರ್ಚೆ ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.